ಹುಡುಗಿ ಬೆಳಗ್ಗೆಯಿಂದ ತಲೆನೋವು ಒಂದೇ ಸಮ ಬಿಟ್ಟು 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 ಬರ್ತಾ ಉಂಟು, ಒಂದೇ ಸಮ ಬರ್ತಾ ಇಲ್ಲ. ಒಂಚೂರು ಬರ್ತದೆ ಆಮೇಲೆ ಸರಿ ಆಗುತ್ತೆ. ಅದಕ್ಕೆ ಒಂಚೂರು ವಿಕ್ಸ್ ಹಚ್ಕೊಂಡು ಹೋದ್ರೆ ಏನು ಮಾಡೋದು, ಕೂತ್ಕೊಂಡು ಇದ್ರೆ ಆಗೋದಿಲ್ಲ, ಬಟ್ಟೆ ಬೇರೆ ಒಗಿಬೇಕು. ಅಯ್ಯೋ ನಾನು ಒಕ್ಕೊಟ್ಲಾ? ಅಯ್ಯೋ ಬೇಡಮ್ಮ ಬೇಡಮ್ಮ, ನಾನು ಒಕ್ಕೊಳ್ತೀನಿ, ನಾನು ಗಟ್ಟಿಗೆ ಇದ್ದೀನಿ. ಇವತ್ತೇನು ಸ್ವಲ್ಪ ತಲೆನೋವು ಅಷ್ಟೇ, ಏನೂ ಇಲ್ಲ. ನಮ್ಮ ಬಟ್ಟೆ ನೀನು ಯಾಕೆ ಹೋಗಿದ್ಯಾ ಪಾಪ. ಅಯ್ಯೋ ಅದ್ರಲ್ಲೇನಿದೆ, ನಮಗೆ ಅಜ್ಜಿ ಇದ್ದಿದ್ರೆ ನಾವು ಮಾಡ್ತಾ ಇದ್ದಿಲ್ವಾ? ಹಾಗೆ ನಮ್ಮ ಮನೇಲೂ ಒಂದು ಅಜ್ಜಿ ಇದ್ದಾರೆ, ಅವರೆಲ್ಲ ಸೇವೆ ಮಾಡಲ್ವಾ? ಹಾಗೆ ನಿಮಗೂ ಮಾಡ್ತಾ ಇದ್ದೆ, ಏನಾಗುತ್ತೆ? ಬೇಡ ಬೇಡ ಇರಲಿ, ಇಷ್ಟ ಹೇಳ್ದಲ್ಲ, ತುಂಬ ಥ್ಯಾಂಕ್ಸ್. ಹೇಳ್ದೆಲ್ಲ ಅಜ್ಜಿ ಮಾಡ್ಕೊಡ್ತೀನಿ ಅಂದೆ. ಅತ್ತೆಯವರೇ ಇದನ್ನು ಹಚ್ಕೊಳ್ಳಿ, ಇದು ಹಚ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ. ನೀವು ಈ ಬಿಸಿಲಲ್ಲಿ ಬಟ್ಟೆ ಒಗೆಯೋಕೆ ಹೋಗಬೇಡಿ, ಯಾಕಂದರೆ ತಲೆನೋವು ಅಂತೀರಲ್ವಾ? ಸ್ವಲ್ಪ ಹೊತ್ತು ವಿಕ್ಸ್ ಹಚ್ಕೊಂಡಿರ್ತೀರಲ್ಲ, ಆರಾಮಾಗಿ ಒಂದು ಸ್ವಲ್ಪ ನಿದ್ದೆ ಮಾಡಿ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ನೀವು ಆ ಕಡೆ ಈ ಕಡೆ ಈ ಕಡೆಯಿಂದ ಓಡಾಡ್ತಾನೇ ಇದ್ದೀರಾ. ಅಯ್ಯೋ ಬಟ್ಟೆ ನೆನೆ ಹಾಕಿದ್ದೀನಿ ಹುಡುಗಿ, ನೆನೆ ಹಾಕ್ಬಿಟ್ಟು ಏನು ಮಲಗಲಿ, ಆ ಸಮಾಧಾನ ಆಗೋದಿಲ್ಲ. ಬಟ್ಟೆ ಒಗ್ಬಿಟ್ಟು ಆಮೇಲೆ ಬೇಕಾದ್ರೆ ಮಲಗ್ತೀನಿ, ನೀನು ಚಿಂತೆ ಮಾಡಬೇಡ, ನೀವು ರೆಸ್ಟ್ ಮಾಡು, ಕೊಡಿ. ಅಯ್ಯೋ ಬಟ್ಟೆ ನಾನು ಒಗಿತೀನಿ, ನೀವು ಯಾಕೆ ಟೆನ್ಷನ್ ಮಾಡ್ತಿದ್ದೀರಾ? ನೀವು ಆರಾಮಾಗಿ ರೆಸ್ಟ್ ಮಾಡಿ, ತಲೆನೋವು ಅಂತಿದ್ದೀರಾ. ಬಟ್ಟೆ ಏನು ತುಂಬ ಇದೆಯಾ? ಒಂದು ಜೊತೆ ಸ್ಯಾರಿ ಅಷ್ಟೇ ತಾನೆ, ಒಗ್ದಾಕ್ತೀನಿ ಬಿಡಿ. ಹಾಗೆ ಸ್ವಲ್ಪ ನಂದು ಕೂಡ ಬಟ್ಟೆ ಇದೆ, ಮಾವನವ್ರದ್ದು, ಅತ್ತೆಯವ್ರದ್ದು, ನನ್ನ ಗಂಡಂದು, ನಂದು ಎಲ್ಲರದು ಒಂದೊಂದು ಜೊತೆ ಬಟ್ಟೆ ಇದೆ, ಒಗಿತೀನಿ ಬಿಡಿ. ಅದ್ರ ಜೊತೆ ಒಂದು ಏನು ಜಾಸ್ತಿನಾ? ಇಲ್ಲಮ್ಮ ಇಲ್ಲ, ನನ್ನ ಬಟ್ಟೆ ನಾನೇ ಒಕ್ಕೋಬೇಕು. ಯಾಕೆ ಅಜ್ಜಿ, ನಾವೇನು ಚೆನ್ನಾಗಿ ಬಟ್ಟೆ ಒಗೆಯಲ್ಲ ಅಂತ? ನಾವು ವಾಷಿಂಗ್ ಪೌಡರ್ ನಿರ್ಮಾ ಲಿಲಂತ ಬಿಳುಪು ಅಂದ್ಕೊಂಡು ಬಟ್ಟೆ ಅಷ್ಟು ಚೆನ್ನಾಗಿ ಒಗಿತೀವಿ. ನೀವೇನು ಒಗಿಬೇಡಿ ಒಗಿಬೇಡಿ ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಇವಳಿಗೆ ಮೊದಲೇ ತಲೆನೋವು, ಬಿಸಿಲಲ್ಲಿ ಹೋಗಿ ಬಟ್ಟೆ ಒಗೆಯೋದು ಬೇಡ ಬೇಡ. ಅವಳು ಬಟ್ಟೆ ಬೇಕಾದ್ರೆ ನಾಳೆ ಒಕ್ಕೊಳ್ಳಿ ಆರಾಮಾದ್ಮೇಲೆ, ಬೇಡ. ಅವಳು ಒಗಿದ್ ಬೇಡ, ನಾನು ಒಕ್ಕೊಡ್ತೀನಿ ಅಂತಲ್ಲ. ಅಯ್ಯೋ ಹುಡುಗಿ ನೀನು ಬೇಡಮ್ಮ ಬೇಡ, ಹಂಗೆಲ್ಲ ಮಾಡಬಾರ್ದು. ಇನ್ನು ಹೊರಗಿಂದ ಬಂದವ್ರ ಕೈಲೆಲ್ಲ ಮಾಡಿಸ್ಬಾರ್ದು. ಹೋಗಿ ಅಜ್ಜಿ, ನಾನು ಹೊರಗಿಂದ ಬಂದವ್ರು ಅಂತ ಹೇಳಿದ್ರಾ? ಇದು ಮಾತಾಡ್ತಿರೋದು ನೋಡಿದ್ರೆ ಒಳ್ಳೆಯವರ ಕೆಟ್ಟವರ ನನಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ದಿನ ಅಬ್ಸರ್ವ್ ಮಾಡೋಣ, ಯಾಕಂದರೆ ಪಾಪ ಅದಕ್ಕೂ ತಲೆನೋವಂತೆ. ಅಯ್ಯೋ ಪಾಪ, ಎಷ್ಟು ಒಳ್ಳೆ ಮನಸ್ಸು ಅನಿಸ್ತದೆ ಒಂದೊಂದ್ಸಲಿ, ತುಂಬ ನಂಬಕ್ಕೂ ಆಗಲ್ಲ. ನೋಡೋಣ ಇನ್ನೊಂದು ವಾರ ನೋಡೋಣ ಹೆಂಗೆ ಏನು ಅಂತ. ಬದಲಾದರೆ ಒಬ್ಬಳೇ ಇರಬೇಕಾದ್ರೆ ನೋಡಬೇಕಿದೆ ಹೆಂಗೆ ಮಾತಾಡುತ್ತೆ ಏನು ಅಂತ. ಕೊಡು ವಿಕ್ಸು. ತಗೊಳ್ಳಿ, ಚೆನ್ನಾಗಿ ಹಚ್ಕೊಳ್ಳಿ, ಮಸಾಜ್ ಮಾಡ್ಕೊಡ್ತೀನಿ, ಬನ್ನಿ. ಅಯ್ಯೋ ಬೇಡ ಕೊಡು, ನಾನು ಹಚ್ಕೋತೀನಿ. ಅಯ್ಯೋ ಹುಡುಗಿರ, ಇದೆಲ್ಲ ಮಾಮೂಲಿ ವಯಸ್ಸಾದ ಕಾಲದಲ್ಲಿ ಕಾಲು ನೋವು, ಸೊಂಟ ನೋವು, ತಲೆನೋವು, ಅಯ್ಯೋ ಇನ್ನೇನೇನೇ ನೋವು, ಎಲ್ಲ ನೋವುಗಳು ಇದೆ, ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಈಗಂತೂ ಚಳಿಗಾಲ ಅಲ್ವಾ, ಇನ್ನೂ ಸ್ವಲ್ಪ ಜಾಸ್ತಿನೇ. ಹೌದಜ್ಜಿ, ಚಳಿಗಾಲದಲ್ಲಿ ನನಗೂ ಕೂಡ ಕೈ ನೋವು, ಕಾಲು ನೋವು, ಮಂಡಿ ನೋವು ಎಲ್ಲ ನೋವು. ಏನು ಮಾಡೋದು ಈ ಚಳಿಗಾಲದಲ್ಲಿ? ಹಂಗೇನೆ ಒಂದು ಸ್ವಲ್ಪ. ನೀವು ಇನ್ನೂ ವಯಸ್ಸಾಗಿಲ್ಲ ಏನಿಲ್ಲ, ನಿಮಗೆ ಈಗಲೇ ನೋವು ಅಂತ ಹೇಳ್ತಿದ್ದೀರಾ. ಏನು ಇನ್ನು ನಮ್ಮಂತ ಮುಖ್ಯ ಆದಾಗ ಏನು ಮಾಡ್ತಿರೋ ಗೊತ್ತಿಲ್ಲ. ನಿಮ್ಮ ಕಾಲದ ಫುಡ್ಡು ತುಂಬ ಚೆನ್ನಾಗಿತ್ತು. ಈಗ ನಮ್ಮ ಕಾಲದಲ್ಲಿ ಇದೆಲ್ಲ ಆಹಾರ ಎಲ್ಲ ತುಂಬ ಚೆನ್ನಾಗಿ ಏನಿಲ್ಲ. ಅದು ನೀವೆಲ್ಲ ಮೊದಲು ರಾಗಿ ಮುದ್ದೆ, ಜೋಳ ಹಿಟ್ಟು ಏನೇನೋ ತಿಂತಾಯಿದ್ರಿ, ಗಟ್ಟಿಮುಟ್ಟಿಗಿದ್ರಿ. ಇವಾಗ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು, ಅದು ಬಿಟ್ಟರೆ ಮನೇಲಿ ಉಪ್ಪಿಟ್ಟು, ಏನೇನೋ ಈ ಥರ ಐಟಮ್ಗಳು ತಿಂತೀವಿ. ಇನ್ನು ನೋವು ಬರೋದೇನಾಗುತ್ತೆ? ಅದು ಸರಿನೇ, ಈಗದ ತಿಂಡಿಗಳು ತಿನ್ನಕ್ಕಾಗಲ್ಲ, ಏನೂ ತಿನ್ನಕ್ಕಾಗಲ್ಲ. ನಮ್ಮ ಕಾಲದಲ್ಲಿ ನಿಮ್ಮ ಥರ ಇರಬೇಕಾದ್ರೆ ಎರಡು ಮುದ್ದೆ ತಿಂದರೆ ಅದೇ ಸಾಕು. ಮುದ್ದೆ ಯಾವಾಗಲೂ ಮುದ್ದೆ ತಿಂದ್ರೆ ಎಷ್ಟು ಒಳ್ಳೇದು ಗೊತ್ತಾ? ಹೌದೌದು, ಆದರೆ ನಮಗೆ ತಿನ್ನಕ್ಕಾಗಲ್ಲ ಅಜ್ಜಿ. ಏನು ತಿನ್ನಕ್ಕಾಗಲ್ಲ? ಮುದ್ದೆ ಮಾಡೋ ಗೊತ್ತಿಲ್ವಾ? ಇಲ್ಲ ಮುದ್ದೆ ಮಾಡೋದಿಲ್ಲ, ನಮ್ಮ ಅತ್ತೆಯವ್ರು ಮಾಡ್ತಾರೆ, ಅಪರೂಪ ಮಾಡಿ ಅವರು ಮಾತ್ರ ತಿಂತಾರೆ. ಹಂಗೆ ನೀನು ಒಂದು ತಿನ್ನು. ನನಗೆ ತಿನ್ನಕ್ಕೆ ಬರಲ್ಲ ಅಜ್ಜಿ. ತಿನ್ನಕ್ಕೆ ಬರಲ್ಲ? ಅದನ್ನು ಕಚ್ಚಿ ತಿಂತೀನಿ, ಅದಕ್ಕೆ ನನಗೆ ಅದು ಇಷ್ಟ ಆಗಲ್ಲ. ಬಾ, ನಾನು ತಿನ್ನಕ್ಕೆ ಕಲಿಸ್ಕೊಡ್ತೀನಿ. ಒಂದು ತಲೆ ಮೇಲೆ ಬಿಟ್ಟರೆ ಗಳಕ್ಕಂತ ನುಂಗ್ಕೊಬಿಡ್ಬೇಕು. ಅಯ್ಯೋ ಹೇಳ್ರೆ ನಗ್ತಾ ಇದ್ದೀರಲ್ಲ ಹುಡುಗಿರಾ. ಶಾಂತಿ ನಾನು ಹೇಳೋದ ಕೇಳು. ನೀವು ಮೊದಲು ಹಿಂಗಿತ್ತಿಲ್ಲಲ್ಲ, ಯಾಕೆ ಇವಾಗ ಈ ಥರ ಚೇಂಜ್ ಆಗಿದ್ದೀರಾ? ಮೊದಲು ಎಲ್ಲರ ಮೇಲೆ, ನನ್ನ ಮೇಲೆ, ಎಲ್ಲರ ಮೇಲೆ ಇದು ತೋರಿಸ್ತಿದ್ರಲ್ಲ ಅಂತ ಕೇಳು. ಏನು ಹೇಳ್ತಾರೆ ನೋಡೋಣ. ಏನು ಅಲ್ಲ ಅತ್ತೆಯವರೇ, ನೀವು ಮೊದಲು ತುಂಬ ವಟ ಅನ್ನೋದು ಮತ್ತು ಅಹಂಕಾರ ಅದು ಎಲ್ಲ ಇದು ಮಾಡ್ತಿದ್ರಲ್ಲ, ಸೊಸೆಗೆ ಇದು ಹಿಂಸೆ ಕೊಡೋದು. ಈಗ ಯಾಕೆ ಏನು ಮಾಡ್ತಾನೆ ಇಲ್ಲ? ನೀವು ಇಷ್ಟು ಖುಷಿಯಲ್ಲಿದ್ದೀರಾ ನನ್ನ ಜೊತೆ, ನಾನು ನೋಡಿದ್ರೇನೆ ಆಗ್ತಾಯಿತ್ತಿಲ್ಲ ನಿಮಗೆಲ್ಲ. ಅಯ್ಯೋ ಹುಚ್ಚುಡ್ಗಿ, ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬರೋಕ್ಕಾಗುತ್ತಾ? ನಾನು ನನ್ನ ಸೊಸೆಗೆ ಜಗಳ ಮಾಡಿ ಅವಳಿಗೂ ಹಿಂಸೆ ಕೊಟ್ಟು ಅವಳು ಹೊರಗೆ ಹೋಗಿ ಅವಳು ಈಗ ನನಗೆ ರಿಟರ್ನ್ ಮಾಡ್ತಾ ಕೂತಾಳೆ. ಈಗ ನಾನು ಅವಳಿಗೆ ಹಿಂಸೆ ಕೊಟ್ಟಿದ್ದಲ್ಲದೆ ನಾನು ಇವಾಗ ಅವಳೇ ನನಗೆ ಆಗಾಗ ಟಾರ್ಚರ್ ಕೊಡ್ತಾ ಇರ್ತಾಳೆ. ಒಂದು ಮೊಮ್ಮಕ್ಕಳನ್ನ ಕಳಿಸಲ್ಲ, ಒಂದು ಎತ್ತ ಮಗನ ಕಳಿಸಲ್ಲ. ನಾನು ಯಾರನ್ನಂತ ನೋಡಲಿ, ಅವಳು ಬರಲ್ಲ. ನಾನು ಏನು ಮಾಡ್ತೀನಿ, ಒಬ್ಬಳೇ ಬೇಜಾರಾಯ್ತದೆ ನೋಡಿ ಇನ್ನು ನಾನು ಬದಲಾಗಿದ್ದೀನಿ. ಈಗ ಅವಳು ಹುಚ್ಚಿ ಥರ ಆಡ್ತಾಳೆ. ಏನು ಮಾಡೋದು? ಆದರೂ ಒಳ್ಳೆ ನನ್ನ ಸೊಸೆ ನಾನು ಮಾಡಿರೋದಕ್ಕೆ ನನಗೆ ರಿಟರ್ನ್ ಮಾಡ್ತಿದ್ದಾಳೆ ಅಷ್ಟೇ. ನನಗೆ ಬುದ್ಧಿ ಬಂತು ಅಂತ ಅವಳಿಗೆ ಗೊತ್ತಾಗಿಲ್ಲ ಇನ್ನು. ನಾನು ಕೂಡ ಇವತ್ತು ಸರಿ ಆಗ್ತಾಳೆ, ನಾಳೆ ಸರಿ ಆಗ್ತಾಳೆ, ಬರ್ತಾಳೆ, ನನ್ನ ಥರನೇ ಬುದ್ಧಿ ಕಲಿತಾಳೆ ಅನ್ಕೊಂಡಿದ್ದೀನಿ. ಯಾವಾಗ ಬಂದು ನೀಟಾಗಿ ಇರ್ತಾಳೋ ನನ್ನ ಜೊತೆ ಗೊತ್ತಿಲ್ಲ. ಹೌದಾ? ಅಂದಾಗೆ ನಿನ್ನ ಜೊತೆನೂ ಹಾರಾಡ್ತಿದ್ದೆ. ನನಗೆ ಅವಾಗ ಅನಿಸುತ್ತೆ, ನಾನು ಯಾಕೆ ಬೇರೆಯವ್ರ ಜೊತೆಲ್ಲ ಹಾರಾಡಬೇಕು, ಬೇರೆಯವ್ರ ಮೇಲೆಲ್ಲ ಯಾಕೆ ಚಾಡಿ ಹೇಳ್ಬೇಕು ಅನ್ನೋದೆಲ್ಲ ಒಂಥರ ಕುತ್ಕೊಂಡು ಯೋಚನೆ ಮಾಡಿದ್ರೆ ನಾನು ಯಾಕೆ ಹಿಂಗಾಗಿದ್ದೀನಿ ಅಂತ ಅನಿಸುತ್ತೆ. ಈ ಜಯಮ್ಮ ಏನು, ಜಯಮ್ಮಕ್ಕಿಂತ ಅಪ್ಪ ಇದೆ ತಾನೆ ನಾನು ಹಿಂಗಾಗಿದ್ದೀನಿ. ಹಂಗೆ ನಿಮ್ಮ ಮತ್ತೆ ಒಂದಿನ ಚೇಂಜ್ ಆಗ್ತಾಳೆ ಬಿಡು.
ನಾನು ಇಷ್ಟು ಕಷ್ಟಪಟ್ಟು ಸೌದೆ ಹೊರ್ತಾ ಇದ್ದೀನಿ, ಇವ್ರು ನೋಡಿದೆ ಮೀಟಿಂಗ್ ಹೊಡಿತಾ ಇದ್ದಾರೆ ಕೂತ್ಕೊಂಡು. ಆ ಬಿಡಾಡಿ ಬಂದು ಎಷ್ಟೊತ್ತಾಯ್ತು ಇನ್ನೂ ಹೋಗಿಲ್ಲ. ಸೌದೆ ಬೇರೆ ಒಂದು ಕಟ್ಟು ಪೂರ್ತಿ ತಂದಿದ್ದೀನಿ, ಇನ್ನೊಂದು ಜಾಗದಲ್ಲಿ ತಂದುಬಿಟ್ರೆ ಯಪ್ಪ ಊಟ ಕರೀತಾರೆ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಏನೂ ಆಡ್ತಿಲ್ಲ. ನನ್ನ ಸೊಸೆಗೂ ಬುದ್ಧಿಲ್ಲ, ಅವಳ ಜೊತೆ ಸೇರ್ಕೊಂಡು ನಾನು ಆಟ ಆಡ್ತಾ ಇದ್ದಾಳೆ. ನನ್ನ ಸೊಸೆನೇ ಎಲ್ಲ ಹೇಳ್ಕೊಟ್ಟಿರೋದು ನಮ್ಮ ಅಕ್ಕಗೆ. ಏನು ಮಾಡ್ತಾಯಿದ್ದಾರೋ ನನಗಂತೂ ಹೊಟ್ಟೆ ಚುರ್ರು ಅಂತಿದೆ, ಹೊಟ್ಟೆ ಬೇರೆ ಎಸಿತಿದೆ. ಬೆಳಗ್ಗೆ 2 ಚಪಾತಿ ತಿಂದೆ, ಆ ನೋವಿಗೂ ಈಗ ಇವ್ರು ಬೇರೆ ಕರೀತಾನೆ ಇಲ್ಲ, ನೀರು ಕೊಡ್ತಾಯಿಲ್ಲ. ನೀರು ತುಂಬಿಸಿಡು ಅಂತ ಹಾಳಾದು ನಿನ್ನ ಸೊಸೆಗೆ, ಅವಳು ತುಂಬಿಸಿಟ್ಟಿಲ್ಲ. ನೋಡು ಹೆಂಗ್ ಬಿಸಾಡ್ತಾ ಕೂತಿದ್ದಾಳೆ. ನಾವು ಇದೀವಿ ಮಾತಾಡ್ತಾ ಕೂತಿದ್ದೀವಿ ಅಂತ ಹೊಟ್ಟೆ ಉರಿ ಅವಳಿಗೆ. ನೋಡ್ರಿ ಡಬ್ಬ 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 ಅಂತ ಎತ್ತಾಕ್ತಿದ್ದಾಳೆ ಸೌದೆ ಎಲ್ಲ. ಕೇಳಿಸ್ಲಿ ಅಂತ ಅಷ್ಟೇ. ಅಲ್ಲ ಈ ಜಯಮ್ಮ ಆಗ್ಲಿಂದ ನೋಡ್ತಾ ಇದ್ದೀನಿ, ಒಂದು 5 ನಿಮಿಷ ಆದ್ರೂ ಕುಡ್ತಾ ಇಲ್ಲ, ನೀರು ಕುಡಿತಾ ಇಲ್ಲ. ಅದೇನಂತ ತರ್ತಾ ಇದ್ದಾಳೆ ಆಗ್ಲಿಂದ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕೂತು ನಿಧಾನಕ್ಕೆ ರೆಸ್ಟ್ ಮಾಡಿ ತರದಲ್ವಾ. ಅಂತೂ ಮನ್ಸಿ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ತಾ ಇರ್ತಾಳ ಈ ಅಪ್ಪ. ಮಾಡಲಿ ಬಿಡಿ. ಈ ಅಪರೂಪ ಮಾಡ್ತಾ ಇರೋದು ಅಜ್ಜಿ ಅವರು. ಏನು ಡೈಲಿ ಮಾಡ್ತಾ ಇಲ್ಲ, ಶಾಂತಿನೇ ತಂದಾಗ್ತಾ ಇದ್ದಿದ್ದು. ಎಲ್ಲ ಕೆಲಸನೂ ಅವಳೇ ಮಾಡ್ತಾ ಇದ್ದಿದ್ದು. ತೋಟಕ್ಕೆ ಹೋಗಿ ಸೌದೆ ತರೋದು, ಎಲ್ಲ ಕೆಲಸನೂ ಅವಳೇ ಮಾಡ್ತಾ ಇದ್ದಿದ್ದು. ಆದರೂ ಇವಳೇನು ನೀರು ಕೇಳ್ತಾ ಇಲ್ಲ, ಅಷ್ಟು ಇದ್ರಲ್ಲಿ ತರ್ತಾ ಇದ್ದಾಳೆ ಮೇಲೆ 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 ಅನ್ಕೊಂಡು. ನೋಡು ಈಗ ಮುಖ ತಿರ್ಸ್ಕೊಂಡು ಹೋಯ್ತಾ ಇದ್ದಾಳೆ ನೋಡ್ದಂಗೆ. ನಾನು ಹೋಗಿ ಒಂದು ಕಟ್ಟಾರೆ ಅನಿಸ್ತಾ ಉಂಟು ಪಾಪ. ಅಯ್ಯೋ ನೀವಾ, ಬೇಡ, ನೀವು ಮೊದಲೇ ತಲೆನೋವು, ಬಟ್ಟೆ ಒಗೆದೇ ಬೇಡ ಅಂತ ಹೇಳ್ತಾ ಇದ್ದೀನಿ, ಇನ್ನು ಸೌದೆ ತರಕ್ಕೆ ಹೋಗ್ತಿದ್ದೀರಾ. ಆದರೂ ನೀವು ಬಟ್ಟೆ ಒಗಿತೀನಿ ಅಂತ ಹೇಳ್ತಿದ್ದೀರಾ. ಹೋಗ್ಲಿ ಬಿಡಿ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆದರೆ ಈಗ ಸೌದೆ ಹೊರಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ. ಬೇಡ, ನೀವು ಇಲ್ಲೇ ರೆಸ್ಟ್ ಮಾಡಿ, ಅಡುಗೆ ಮಾಡ್ತೀನಲ್ಲ, ಊಟ ಮಾಡಿಕೊಂಡು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ. ಹೌದಜ್ಜಿ, ನಿಮ್ಗೆ ಇವಾಗಲೇ ತಲೆನೋವು, ಮತ್ತೆ ನೀವು ಹೊರಗೆ ಹೋಗ್ಬಿಟ್ಟು ಆ ಕಾಡಲ್ಲಿ ಏನಾದರೂ ಬಿದ್ದುಬಿಟ್ಟು ನರಿ ತೋಳ ಎಲ್ಲ ಇದೆ ಇವ್ರ ತೋಟದೊಳಗೆ, ಬಂದು ತಿನ್ಕೊಬಿಟ್ರೆ ನಿಮ್ಮನ್ನ. ಹೌದಾ, ಬೇಡ, ನಾನು ತರೋಣ ಅಂತಿದ್ದೆ, ಹೋಗೋದಿಲ್ಲ ಈಗ ತೋಟದ ಕಡೆ. ಅಯ್ಯೋ ಪಾಪ, ನಮ್ಮ ಅಮ್ಮ ಒಬ್ಬರೇ ಓಡ್ತಾ ಇದ್ದಾರೆ, ಇವರು ಒಳಗಡೆ ಮೀಟಿಂಗ್ ಹೊಡಿತಾ ಇದ್ದಾರಾ. ಇವಳಿಗೆ ಮಾಡ್ತೀನಿ ಇರು. ಏ ಶಾಂತಿ, ಬನ್ನಿ, ಏನಾಯ್ತು? ಅಲ್ಲ ನಮ್ಮಮ್ಮ ಒಬ್ಬರೇ ಅಷ್ಟೊಂದು ಸೌದೆಗಳು ತಂದಾಕ್ತಾ ಇದ್ದಾರೆ. ನೀನು ಕುತ್ಕೊಂಡು ಇಲ್ಲಿ ದೊಡ್ಡಮ್ಮನ ಜೊತೆ ಅರಟೆ ಹೊಡಿತಿದ್ಯಾ? ನೀನು ಈ ಬಾಗಿನ ಜೊತೆ ಅರಟೆ ಹೊಡ್ಕೊಂಡು ಕುತ್ಕೊಂಡು ಮಾತಾಡ್ಕೊಂಡು ಇದೆಯಲ್ಲ, ಒಂದು ಕಟ್ಟು 2 ಕಟ್ಟು ಅಂತ ತರಕಾಗಲ್ವಾ ನಿನಗೆ? ಲೇ ದಿನೇಶ್ ನಾನು ಹೇಳ್ಬೇಕಲ್ಲ ನಿಮ್ಮ ಅಮ್ಮಗೆ ನಾವು ಬರ್ತೀವಿ ಅಂತ. ಬೇಕಾಗಿಲ್ಲ ಅಂತ ಹೇಳ್ಕೊಂಡು ಮುಖ ತಿರ್ಸ್ಕೊಂಡು ಹೋದವಳು ಅವಳೆ, ಮತ್ತೆ ನಾವು ಹೋಗೋಕ್ಕಾಗುತ್ತಾ? ಹಂಗಲ್ಲ ನಮ್ಮಮ್ಮ ಏನೋ ಮಾಡಿರ್ತೀರಾ, ಅದಕ್ಕೆ ಮುಖ ತಿರ್ಸ್ಕೊಂಡು ಹಂಗೆ ಹೋಗಿರ್ತದೆ. ನೀನು ದೊಡ್ಡಮ್ಮ ನೋಡು, ನಿನ್ನ ತಂಗಿನ ಬಿಟ್ಬಿಟ್ಟು ಇವಳ ಜೊತೆ ಅರಟೆ ಹೊಡ್ಕೊಂಡು ಕೂತಿದ್ಯಾ. ನೀನು ಸುತ್ತಾಡ್ಕೊಂಡು ಬಂದೆ ಅಲ್ಲ ಅವಳ ಜೊತೆ ಹೋಗಿ. ನೀನು ಮಾಡ್ತೀನಿ ಇರು, ನಾಳೆ ಆಗಿಲ್ಲ ನಿನಗೆ ಹಬ್ಬ, ನಿನಗೆ ನಾಳೆ ಕುಣಿಸ್ತೀನಿ ಹಬ್ಬ. ನೀವಿವತ್ತೇನು ಬೇಗ ಬಂದಿದ್ದೀರಾ? ಯಾಕೆ ಬರಬಾರ್ದಾ? ಏನು ಸಾಯಕ್ಕೆ ಹೋಗ್ಲಾ? ಅಲ್ಲ, ಕೇಳಿದೆ ಅಷ್ಟೇ. ಏನಕ್ಕೆ ಕೇಳಬೇಕಿದ್ದಲ್ಲ? ನಿನಗೆ ಯಾಕೆ ಇದಲ್ಲ? ನನಗೆ ಯಾಕಂದ್ರೆ ನಾನು ನಿಮ್ಮ ಎಂತೀರಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಎಂತಿ ಆದ್ರೆ ಎಲ್ಲ ಹೇಳ್ಬೇಕು ಅಂತ ಏನಿಲ್ಲ. ಮಾಡೋ ಕೆಲಸ ಮಾಡೋಗು. ಮನೇಲಿ ಅಷ್ಟೊಂದು ಕೆಲಸಗಳಿದೆ, ಮಾಡೋದು ಬಿಟ್ಟು ಅರಟೆ ಹೊಡ್ಕೊಂಡು ಕೂತಿದ್ದಾಳೆ ಇಲ್ಲಿ. ಅಲ್ಲ ದಿನೇಶಣ್ಣ, ನೀವ್ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ಅವಳು ಕೂತಿರೋದೇ ಇವಾಗ. ಮೊನ್ನೆ ತಲೆಗೆ ಪೆಟ್ಟಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ ಅಂತ ಬಿಟ್ರೆ, ನೀವು ನೋಡಿದ್ರೆ ಕೆಲಸ ಮಾಡಿಸ್ತಾನೆ ಇದ್ದೀರಾ. ಸರಿ ಇದ್ದಾಳಲ್ಲ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ, ಚಿನಿಮಿನಿ ಅಂತ ಕುಣಿತಾನೆ ಇದ್ದಾಳೆ. ಉಂಟು ಯಾಕೋ ಜಾಸ್ತಿ ಆಯ್ತು, ತಡಿ ಮಾಡ್ತೀನಿ. ಏನದು ಏನೋ ಎಂತಿ ಒಂದು ಮಾತು ಕೇಳ್ತಾಳೆ, ನಿನಗೆ ಕಷ್ಟ? ಏನ್ ದೊಡ್ಡಮ್ಮ? ಏನ್ ದೊಡ್ಡಮ್ಮ ನಿನ್ನ? ಸ್ವಲ್ಪ ಆ ಕಡೆ ಹೋಗಿದ್ದೀವಿ ಇಬ್ರು. ನಾನಂತ ಇಲ್ಲಿ ಕೂತ್ಕೋತೀನಪ್ಪ. ದೊಡ್ಡಮ್ಮ ನಾನೇನ್ ಮಾಡ್ದೆ? ಏನ್ ಮಾಡ್ದ? ಊರ್ ಸುತ್ಕೊಂಡು ಬಂದ್ಬಿಟ್ಟು ಅವಳಿಗೆ ಜೋರ್ ಮಾಡ್ತಾ ಇದೆಯಲ್ಲ ನಿಮ್ಮ ಅಮ್ಮನ ಜೊತೆ ಸೌದೆ ಅವರು. ನಿನ್ಗಾಗಲ್ವಾ? ಅವಳಿಗೆ ಕೇಳ್ತಿದ್ಯಾ? ಅವಳೇ ಮೊನ್ನೆ ಕರೆಂಟ್ ಹೊಡ್ಸ್ಕೊಂಡು ಕೆಳಗೆ ಬಿದ್ದು ಅವಳಿಗೆ ತಲೆನೋವು ಅಂತ ನಿನಗೆ ಗೊತ್ತಿಲ್ವಾ? ಏನಾದ್ರು ಬಂದು ನೋಡಿದ್ಯಾ? ಹಾಸ್ಪಿಟ್ಲಿಗೆ ಏನಾದ್ರು ಬಂದು ನೋಡಿದ್ಯಾ? ನಾನು ಗಿತ್ತಿಲ್ಲ ಇಲ್ಲಿ. ಅದೇ ನೀನ್ ಇರಲ್ಲ, ಹಿಂಗ್ ಊರು ಸುತ್ತ ಗೊತ್ತಿಯಾ? ಅದಕ್ಕೆ ನಿನ್ಗೆ 2 ಕೊಡ್ಬೇಕು, ಇನ್ನೂ ನಾಳೆ ಕೊಡ್ತೀನಿ ನೋಡು. ಅವ್ಳಿಗೆ ಏನಾದ್ರು ಮಾತಾಡ್ತಿರೋ ನೀನು ಹಲ್ಲು ಮುದ್ರಿಸಿ ಕೈ ಕೊಟ್ಟು ಬಿಡ್ತೀನಿ. ಅಯ್ಯೋ ದೇವ್ರೆ, ಯಾಕಾದ್ರೂ ಮನೆಗೆ ಬಂದ? ಯಾಕಾದ್ರೂ ಮನೆಗೆ ಬನ್ನ ಯಾಕೆ? ಇಲ್ಲಿ ಎಂಟಿ ಜೊತೆ ಮಾತಾಡಕ್ಕಾಗಲ್ಲ, ಅಲ್ಲಾದ್ರೆ ಯಾರಾದ್ರೂ ಸಿಗ್ತಾರಲ್ಲ ಅವ್ರ ಜೊತೆ ಎಲ್ಲ ಮಾತಾಡಕ್ಕಾಗುತ್ತಲ್ಲ. ಏನ್ ಹೇಳ್ತಿದ್ದೀರಾ ದೊಡ್ಡಮ್ಮ? ಅಯ್ಯೋ ಏನು ಹೇಳ್ಬಿಟ್ಟಿಲ್ಲಪ್ಪ ಪೂರ್ಸಲಿ. ಅಂದ್ರೆ ನೀನು ಅಲ್ಲಿ ಎಂಟಿ ಜೊತೆ, ಇಲ್ಲಿ ಅಮ್ಮ ಜೊತೆ, ದೊಡ್ಡಮ್ಮನ ಜೊತೆ ಬಂದಿದ್ದಾರೆ, ಅವ್ರ ಜೊತೆ ಎಲ್ಲ ಮಾತಾಡಕ್ಕಾಗಲ್ಲ. ಅಲ್ಲಿ ಸಿಗ್ತಾರಲ್ಲ ಫ್ರೆಂಡ್ಸ್ಗಳು, ಅವರು ಇವರು, ನೀನು ಅವನು ಇವನು ಇವಳು ಅನ್ಕೊಂಡು ಅವ್ರ ಜೊತೆ ಎಲ್ಲ ಮಾತಾಡಕ್ಕಾಗುತ್ತೆ ನಿಂಗೆ? ಆಗ ಅಯ್ಯೋ ಅವರೆಲ್ಲ ಇಲ್ಲ, ನಾನು ಯಾರ ಜೊತೆ ಮಾತಾಡಲ್ಲ. ಹೌದೌದು, ಯಾರ ಜೊತೆ ಮಾತಾಡಲ್ಲ. ದೊಡ್ಡಮ್ಮ ಬಂದಿದ್ದಾರೆ, ಒಂದು ಸ್ವಲ್ಪ ಮಾತಾಡ್ಕೊಂಡು ಕೂರೋಣ, ಮನೇಲಿ ಸ್ವಲ್ಪ ಹೆಲ್ಪ್ ಮಾಡೋಣ, ಅದು ಮಾಡೋಣ ಇದು ಮಾಡೋಣ. ಏನಿಲ್ಲ, ಬೆಳಗ್ಗೆ ನಾಷ್ಟ ಬೇಕು ಅಂತ ಅರ್ಜೆಂಟ್ ಮಾಡಿ ಓಡೋದ, ಮತ್ತೆ ಬಂದು ಅವಳಿಗೆ ಆವಾಜ್ ಆಗ್ತಾ ಇದ್ದಾನೆ. ನೀನೇನ್ ದೊಡ್ಡಮ್ಮ ಪೈಲ್ವನ ಆಗ್ಬಿಟ್ಟಿದ್ಯಾ? ದೊಡ್ಡ ಎಲ್ಲರಿಗೂ ಹೊಡ್ಕೊಂಡೆ ಮಾತಾಡ್ತಾ ಇದೆಯಾ? ನಿನ್ನ ಹತ್ರ ಬಂದ್ರೆ ಬೆಳಗಿಂದ ನೋಡ್ತಾ ಇದ್ದೀನಿ, ಬೆಳಗ್ಗೆ ನೋಡಿದ್ರೆ ನಮ್ಮ ಅಮ್ಮಗೆ, ಈಗ ನೋಡಿದ್ರೆ ನನಗೆ, ಮತ್ತಿನ್ಯಾರಿಗೆ? ಮತ್ತೆ ಯಾರ್ಗ? ನಿಮ್ಮಿಬ್ಬರಿಗೆ ಇನ್ಯಾರಿದ್ದಾರೆ ಇಲ್ಲಿ ನೆಟ್ಟಿಗಿಲ್ಲದವರು? ನೀವಿಬ್ಬರೇ ತಾನೆ ನೆಟ್ಟಿಗಿಲ್ಲದವ್ರು ಇರೋದು. ನಿಮ್ಮಿಬ್ಬರಿಗೆ ಚೆನ್ನಾಗಿ ಬರ್ಸ್ತಾ ಇರಬೇಕು ಬುದ್ಧಿ ಕಲೆ ಗಂಟ. ನಾ ಕಲ್ತಿಲ್ವಾ ಈಗ ಬುದ್ಧಿ? ಅದಕ್ಕೆ ನಾವೇನ್ ಮಾಡ್ಬೇಕು? ಜಾರ್ಸಿ ಓದ್ಬಿಡ್ತೀನಿ. ಅಯ್ಯೋ ಹೋಗ್ಲಿ, ತಪ್ಪಾಯ್ತು ಬಿಡು ದೊಡ್ಡಮ್ಮ. ಅಯ್ಯೋ ಅವಳಿಗೇನು ಬೈಯೋದಿಲ್ಲ ಬಿಡು ದೊಡ್ಡಮ್ಮ, ಅದಕ್ಕೆ ಯಾಕೆ ನನಗೆ ರೇಗಾಡ್ತೀಯಾ? ಹೋಗು ನೀನು ನಿಮ್ಮ ಅಮ್ಮನ ಜೊತೆ ಸೌದೆ ಹೊರಗೆ ಹೋಗು. ಸೌದೆನಾ? ನನ್ ಇಲ್ಲ, ನಿಮ್ಮಪ್ಪ ಕೆಲ್ಸಕ್ಕೆ ಹೋಗಿದ್ದಾನೆ, ಹೋಗು. ನಿಮ್ಮ ಅಮ್ಮನ ಜೊತೆ ನೀ ಸೌದೆ ಅವರು ಅಂತ ಹೇಳಿದ್ರೆ ನಾನು ಹೊರಗೆ ಹೋಗ್ಲಾ? ಅಯ್ಯೋ ಯಾಕಾದ್ರೂ ಮನೆಗೆ ಬಂದು ಇಲ್ಲಿಂದ ಫಸ್ಟ್ ಏನಾದ್ರೂ ಇದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀನಿ. ರೀ, ಒಂದು ನಿಮಿಷ, ನೀವು ಸೌದೆ ತರೋದು ಬೇಡ, ರೇಷನ್ ತಗೊಬನ್ರಿ. ರೇಷನ್ ಬಂದಿದೆ ಅಂತೆ, ಅಕ್ಕಿ ತಂದು ಕೊಟ್ಬಿಟ್ಟು ತಗೊಬನ್ನಿ. ನಾನಾ? ಇಲ್ಲ ನಿಮ್ಮಪ್ಪ. ಹೋಗು ತಗೋಬಾ. ಸರಿ ಬಿಡು, ತಗೊಬರ್ತೀನಿ. ಚೀಲನು ಮತ್ತೆ ರೇಷನ್ ಕಾರ್ಡ್ ಕೊಡು. ಹೋಗು, ಅವಳೇ ಎತ್ಕೊಡ್ಬೇಕಾ? ಹೋಗಿ ತಗೊಂಡು ಹೋಗು ಚೀಲನು ಮತ್ತೆ ರೇಷನ್ ಕಾರ್ಡು. ಈ ದೊಡ್ಡಮ್ಮನಿಗೆ ಏನೋ ಹುಚ್ಚಿಗೆ ಚಿಡಿದ್ಬಿಟ್ಟಿದ್ಯಾ? ಒಂಥರ ಹುಚ್ಚಿನಾಯಿ ಕಾಡ್ದಂಗೆ ಆಡ್ತಾ ಇರ್ತದೆ. ಗೊತ್ತಿಲ್ಲಪ್ಪ ನಮ್ಮ ದೊಡ್ಡಮ್ಮ. ಈಗ ನೋಡಿದ್ರೆ ನಮಗೆ ಭಯಂಗಾಗುಂಟಲ್ಲ. ನೋಡ್ರ ಎಷ್ಟು ಮಾತಾಡ್ತಾನೆ ಅಂತ. ಬುದ್ಧಿ ಕಳಿಸ್ಬೇಕು, ನಾಳೆ ಮಾಡ್ತೀನಿ ಅವನಿಗೆ. ತಲೆನೋವಪ್ಪ ಅಪ್ಪ. ಅದೇ ಸ್ವಲ್ಪ ವಿಕ್ಸ್ ಹಚ್ಚಿದ್ದೀರಲ್ಲ ಅಜ್ಜಿ, ಸರಿ ಆಗುತ್ತೆ ಬಿಡಿ. ಹೌದಪ್ಪ, ಕಡಿಮೆ ಆದ್ರೆ ಸಾಕು. ಇವನೇನು ಮನೆಗೆ ಬಂದು ಅವ್ನು ಮಾತಾಡ್ಸದೆ ಹಂಗೆ ಓಡೋಯ್ತಾ ಇದ್ದಾನೆ. ಮನೇಲೆಲ್ಲ ಮುಖ ತಿರ್ಸ್ಕೊಂಡು ಹೋಗೋರೆ ಜಾಸ್ತಿ. ಅದು ಅಕ್ಕಿ ತರಕ್ಕೆ ಹೋಗ್ತಾ ಇದ್ದಾರೆ ತೋರೆ. ಹೌದಾ? ಯಾವಾಗ ಬಂದವನು? ಇತ್ತೇ ಇಲ್ಲಲ್ಲ, ಹೊರಗಡೆ ಹೋಗಿದ್ದಲ್ಲ.
ಯಾವ ಅವಳು ಗೊತ್ತಾ ಒಂದು ಗೊತ್ತಿಲ್ಲಪ್ಪ. ಅದೇ ನೀವು ವಿಕ್ಸ್ ಹಚ್ಕೋತಾ ಇದ್ರಲ್ಲ ಅವಾಗ. ಶಾಂತಿ ಹೇಳು ಭಾಗ್ಯ. ಸರಿ ಶಾಂತಿ, ನಾನು ಇನ್ನು ಬರ್ತೀನಿ, ಮಧ್ಯಾಹ್ನ ಆಗ್ತಾ ಬರ್ತಾ ಇದೆ. ಅವ್ರಿಗೂ ಸ್ವಲ್ಪ ಇದು ಅನ್ನ ಇದೆ, ಸಾಂಬಾರು ಸಲ ಬಿಸಿ ಮಾಡಿಕೊಡ್ಬೇಕು, ಅಜ್ಜಿಗೆ ಊಟ ಹಾಕೊಡ್ಬೇಕು. ನಾನು ಇನ್ನು ಬರ್ತೀನಿ. ಭಾಗ್ಯ ಹುಷಾರಾಗಿ ಹೋಗು. ಹಾಂ ಭಾಗ್ಯ. ಅಜ್ಜಿ ನಾನು ಇನ್ನು ಬರ್ತೀನಿ. ಸರಿ ಅಮ್ಮ, ಬರ್ತಾ ಇರು, ನಾನು ಇಲ್ಲೇ ಇರ್ತೀನಿ ಸ್ವಲ್ಪ ದಿನ. ಏನು ಒಬ್ಬಳೇ ಇರೋದು ಬೇಜಾರಾಗುತ್ತೆ. ಶಾಂತಿನೂ ಎಷ್ಟು ಅಂತ ಮಾತಾಡ್ತಾಳೆ, ನೀನು ಬಾ, ಬೇಜಾರೆಲ್ಲ ಕಳೀತದೆ. ಸರಿ ಅಜ್ಜಿಯವರೇ, ನಾನು ಇನ್ನು ಬರ್ತೀನಿ. ಬರ್ತೀನಕ್ಕ. ಅಯ್ಯೋ ಸರಿ ಸರಿ ಅಕ್ಕ. ಹಾಂ ನನ್ನ ಒಂದೊಂದ್ಸಲಿ ಅವಳು ಹಾಗೆ ಕರೀತಾಳೆ. ಹೌದಾ, ಏನು ಫ್ರೆಂಡ್ಸು. ಇಷ್ಟೊತ್ತು ಮೀಟಿಂಗ್ ಹೊಡ್ತಿದ್ದಾಯ್ತೇನೋ, ಹೋಗ್ತಾ ಇದ್ದಾಳೆ. ಹೋಗ್ಲಿ ಬಿಡು. ಆಯ್ತಾ ಜಯಮ್ಮ ಸೌದೆ? ಇನ್ನೂ ಸ್ವಲ್ಪ ಇದೆ, ಯಾಕೆ ಓದ್ಕೊಡ್ತೀಯಾ? ಓದ್ಕೊಳ್ಳಿ. ನಾನು ಇನ್ನು ಬರ್ತೀನಿ. ಬಿಡಾಡಿ ಏನು ಮಾತಾಡಿ ಹೋಗಿದ್ದಾಳೋ.